ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲೋ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ವೀಡಿಯೋಸ್ನ. ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊತಾ ಇಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಸಪೋರ್ಟ್ ಮಾಡಿ. ಮತ್ತು ಇವಾಗ ರೆಡಿಯಾದೆ, ಟಿಫನ್ ಎಲ್ಲ ಮಾಡಿಕೊಂಡು ಆಚೆ ಹೋಗ್ತಾಯಿದ್ದೀನಿ. ಹಂಗೆ ಗಾಡೀಲಿ ಹೋಗ್ತಾ ವಿಪರೀತ ಗಾಳಿ ಸೌಂಡು ಫ್ರೆಂಡ್ಸ್, ಏನೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಿಪರೀತ ಗಾಳಿ, ಆ ಗಾಳೀಲಿ ಹೋಗ್ತಾಯಿದ್ರೆ ಕಿವಿಯೆಲ್ಲ ನೋವು ಫ್ರೆಂಡ್ಸ್. ಹಂಗೆ ಬರ್ತಾಯಿದ್ದಂಗೆ ಕೋಲಾರಕ್ಕೆ ಬಂದ್ರಿ, ಕೋಲಾರ ಎಂಟ್ರೆನ್ಸು. ಹಂಗೆ ಹೋಗ್ತಾ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದ್ದಂಗೆ ದೇವಸ್ಥಾನದ ಹತ್ರ ಟರ್ನ್ ಆಗ್ತಾ ಇದ್ದೀವಿ. ಇಲ್ಲಿ ಕಡಲೆಕಾಯಿ ತಗೊಂಡೆ, ಚೆನ್ನಾಗಿತ್ತು ಫ್ರೆಂಡ್ಸ್ ತಗೊಂಡಿದ್ದು, ಬಟ್ ಅದು ವಿಡಿಯೋ ಮಾಡೋದಕ್ಕಾಗಿಲ್ಲ. ಮತ್ತು ಹಂಗೆ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಗಾಳಿ ಮಾಡಲೇಬೇಕು. ಅಂತರ್ಗಂಗೆಗೆ ಬಂದಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಏನಾದರೂ ಬೇಜಾರಾಗಿದ್ದಾಗ ಈ ಕಡೆ ಹೋದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಕ್ಯಾಮ್ರಾನೇ ಆನ್ ಮಾಡಿಲ್ಲ. ನಾವೆಲ್ಲಿಗೆ ಬಂದಿದ್ದೀವಿ ಅಂದ್ರೆ ಇವಾಗ ರಜಾ ಎಲ್ಲಿಗೆ ಬಂದಿರೋದ? ಅಂತರ್ಗಂಗೆಗೆ ಬಂದಿದ್ಯಾ? ಮೆಟ್ಲು ಹತ್ಬೇಕು ಇವಾಗ. ಏರ್ಪೋರ್ಟ್ ಎತ್ಕೊಂಡು ಬರ್ದಿರಾ? ತಗೋ ಟಿಕೆಟ್. ಅಲ್ಲೇನೋ ಐತೆ ಬೇಡ.
ಚಾಮುಂಡಿ ಬೆಟ್ಟ ಹಡ್ದಂಗೆ ಆಯ್ತಾಯ್ತು ನನಗೆ. ಮಂಗನಿಂದ ಮಾನವರಾಜ. ಏನು ಫೇಮಸ್ ಇಲ್ಲಿ? ತೀರ್ಥ ಬೆಟ್ಟ ಫೇಮಸ್. ಮೆಟ್ಲು ನೋಡಿ ಇನ್ನೂ ಹಿಂಗೆ ಎಷ್ಟೈತೆ. ಮತ್ತೆ ಇಲ್ಲೇ ಬೆಟ್ಟಕ್ಕಿಂತ ದೊಡ್ಡದಪ್ಪ ಐತೆ ನೋಡಿ. ಇನ್ನು ಅಲ್ಲಿಗನ ನಡ್ಕೊಂಡು ಹೋಗ್ಬೇಕಪ್ಪ. ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದ ನಾನೇನಿಲ್ಲಮ್ಮ, ನಡ್ಕೊಂಬರ್ಲಿ ಅಂತ. ನಡ್ಕೊಂಡು ಮಾತಾಡ್ಬೇಕು. ಕೇಳಕ ಹುಲಿ ಸಿಂಹಗಳೆಲ್ಲ ಇರೋ ಬರ್ತವೆ. ಯಾವಾಗ 10 ವರ್ಷ ಬಂದೈತಿ ಈಗ. ನಮ್ಮದೇ ಬೇರೆ, ನಿಮ್ಮದೇ ಬೇರೆ. ಅಲ್ಲೇ ನೀರು ಕುಡಿಯೋದು. ಮತ್ತು ಇಲ್ಲಿ ಏನಪ್ಪ ಫೇಮಸ್ ಅಂತಂದರೆ ಮೇಲ್ಗಡೆಯಿಂದ ನೀರು ಯಾವಾಗೂ ನೀರು ಬರ್ತಾ ಇರುತ್ತಂತೆ ಫ್ರೆಂಡ್ಸ್. ಆ ನೀರಲ್ಲಿ ಬರ್ತಾ ಇದೆ, ಅಲ್ಲಿ ನೋಡಿ. ಆ ನೀರು ಕುಡಿದೆ ನಾನು, ತುಂಬ ಚೆನ್ನಾಗಿತ್ತು. ನೀನು ನನಗೇನು ಹೇಳ್ಬೇಡ. ಮತ್ತು ಅಲ್ಲೇ ಮೇಲ್ಗಡೆ ಮತ್ತು ಇನ್ನೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ನೋಡೋಣ ಅಂತ ಅಂದ್ಬಿಟ್ಟು ಮೆಟ್ಲಕ್ಕೆ ಬಂದೆ. ಶಿವನ ದೇವಸ್ಥಾನ ಇದೆ ಫ್ರೆಂಡ್ಸ್ ಇಲ್ಲಿ. ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಆದರೂ ಬಿಡಲಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಯಾರಾದರೂ ಈ ಪ್ಲೇಸಿಗೆ ಬಂದಿಲ್ಲ ಅಂದರೆ ಒಂದು ಸಲ ಬನ್ನಿ ಫ್ರೆಂಡ್ಸ್, ಚೆನ್ನಾಗಿದೆ ನಿಜವಾಗ್ಲೂ ಪ್ಲೇಸು. ನೀನು ಬರಬಾರ್ದಾ ವಿಡಿಯೋನಾಗ? ದರ್ಶನ ಮಾಡಿದ್ದಾಯ್ತು, ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕಿವಾಗ. ಚೆನ್ನಾಗೈತೆ ಪ್ಲೇಸು. ನಾನಿದೆ ಫಸ್ಟು ಈ ಪ್ಲೇಸಿಗೆ ಬಂದಿರೋದು. ಸೌಂಡು ಹೊಟ್ಟೆ ಹಸಿ. ಹಂಗೆ ಬರ್ತಾ ಮೆಟ್ಲು ಇಳಿತಾ ಇದ್ದಂಗೆ ಚುರುಮುರಿ ಸಿಕ್ತು. ವಿಪರೀತ ಹಶ್ವಾಗ್ತಾ ಇತ್ತು ಫ್ರೆಂಡ್ಸ್. 2 ಮೆಟ್ಲು ಹತ್ತಕ್ಕಾಗಿಲ್ಲ ನನ್ನ ಕೈಲಿ, ವಿಪರೀತ ಹಶ್ವಾಗ್ತಾ ಇತ್ತು ಅಂತ ಅಂದ್ಬಿಟ್ಟು ಚುರುಮುರಿ ತಿಂತಾ ಇದ್ವಿ. ತುಂಬ ಕೋತಿಗಳಿದೆ ಫ್ರೆಂಡ್ಸ್, ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ ಕೋತಿಗಳು.
ಹೊಟ್ಟೆ ಹಸಿತೈತೆ ಅಂತ ಹ್ಞೂ ಚುರುಮುರಿ ತಿಂತಾ ಇರೋದು. ತಿನ್ನು. ಫಸ್ಟು ಟೀ ಕುಡಿಬೇಕು, ತಲೆನೋಯ್ತಿದೆ. ಚೆನ್ನಾಗಿದೆ ಚೆನ್ನಾಗಿದ್ದಾನೆ. ಹೌದು. ಸಾಕಾಗಿ ಮಾಡು. ಮತ್ತು ಅಲ್ಲಿ ಪಾರ್ಕಿಂಗ್ ಹತ್ರ ಕೆಳಗಡೆ ಬಂದ್ರಿ, ನೋಡಿದ್ರೆ ಅಲ್ಲಿ ಶಿವನ ದೇವಸ್ಥಾನ ಇತ್ತು ಫ್ರೆಂಡ್ಸ್. ಎಷ್ಟು ಶಿವಲಿಂಗಗಳಿದೆ ನೋಡಿ, ತುಂಬ ಶಿವಲಿಂಗಗಳಿದೆ ಅಲ್ಲಿ. ಹಂಗೆ ಅಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ಅಲ್ಲಿ ಲವ್ ಮ್ಯಾರೇಜ್ ಯಾರ್ದೋ ಮಾಡ್ತಾಯಿದ್ರು. ಬಟ್ ನಾನು ಅದನ್ನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಹಾಗೆ ಸುತ್ತ ದೇವ್ರನ್ನ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಪ್ರದಕ್ಷಿಣೆ ಆಗ್ದಂಗೆ ಆಗುತ್ತೆ ಅಂತ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಫ್ರೆಂಡ್ಸ್. ಕೆಲವೊಬ್ಬರು ಇವಾಗ ನನ್ನ ವೀಡಿಯೋ ನೋಡಿದವರು ಅನ್ಕೊತಾ ಇರ್ತಾರೆ, ಇವಳಿಗೆ ಇನ್ನೇನು ಮಾಡೋದಕ್ಕೆ ಕೆಲಸ ಇಲ್ವಾ, ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ತಾಳಲ್ಲ ಅಂತ ಅಂದ್ಬಿಟ್ಟು. ನನಗೆ ಮಾಡೋ ಕೆಲಸ ಇದೆ, ಕೆಲಸ ಇರೋದಕ್ಕೇ ನಾನು ವೀಡಿಯೋ ಮಾಡ್ತಾ ಇರೋದು. ಇದು ನನ್ನ ಇಷ್ಟ. ನನಗೆ ವೀಡಿಯೋ ಮಾಡೋದು ಅಂದ್ರೆ ಇಷ್ಟ, ನನಗೆ ವ್ಲಾಗ್ ಮಾಡೋದು ಅಂದ್ರೆ ಇಷ್ಟ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ವಾ, ನೀವು ನೋಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೋಡಿ ಅಂತ ನಾನೇನು ಹೇಳಲ್ಲ. ಇದು ನನ್ನ ಇಷ್ಟ, ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನನ್ನ ಲೈಫು, ನನಗೆ ಹೆಂಗೆ ಬೇಕೋ ನಾನು ಹಂಗಿರ್ತೀನಿ. ಇನ್ನೊಬ್ರಿಗೋಸ್ಕರ ಎಲ್ಲ ನಾನು ಬದುಕಲ್ಲ ಫ್ರೆಂಡ್ಸ್. ಹಂಗೆ ಬಂದೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರಿಗೆ ಹೋಗ್ತಿದ್ದೀನಿ. ನನಗೆ ಒಳ್ಳೇದು ಕೆಟ್ಟದ್ದು ಮಾಡಿದವರೆಲ್ಲ ಇವತ್ತು ನಾನೇನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮೆರೀತಾ ಇದ್ದಾರೆ. ಮೆರೀಲಿ. ಆ ದೇವರೊಬ್ಬ ಮೇಲೊಬ್ಬ ಇದ್ದಾನೆ ನೋಡು, ಅವ್ನು ನಾನು ನಿಯತ್ತಾಗಿದ್ದು ನಾನು ಕರೆಕ್ಟಾಗಿರೋ ಕೆಲಸ ಮಾಡಿದ್ದಿದ್ರೆ ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ ನಂಬಿಕೆ ನನಗೈತೆ. ಇಷ್ಟೆಲ್ಲ ಆಗಿದ್ರೂ ನಾನು ಇನ್ನೂ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನನಗೆ ಧೈರ್ಯ ಕೊಟ್ಟಿರೋದು ಆ ದೇವರು. ನಾನೇನು ತಪ್ಪು ಮಾಡಿದ್ದೀನಿ, ನಾನು ಏನು ಮಾಡಿದ್ದೀನಿ, ಪ್ರತಿಯೊಂದು ನನಗೆ ಗೊತ್ತೈತೆ. ನಾನು ತಪ್ಪು ಮಾಡೋವಾಗ ಇದು ತಪ್ಪಾ ಸರಿನಾ ಅಂತ ಮಾಡಿನೇ ನಾನು ತಪ್ಪು ಮಾಡಿರೋದು. ನನಗೆ ಗೊತ್ತು ಅದು ತಪ್ಪಾ ಸರಿನಾ ಅಂತ. ನಾನು ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ನನಗೆ ಬೇಡದಿರೋರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತಾರೆ ಫ್ರೆಂಡ್ಸ್, ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಕೆಟ್ಟದ್ದು ಬಯಸೋರೇ ನೋಡ್ತಾ ಇದ್ದಾರೆ ಈ ವಿಡಿಯೋನ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ ಎಷ್ಟು ದಿನ ಅಂತ ನಾನು ಆಡ್ಕೊಳ್ಳಿ. ನಿಮಗೂ ಒಂದಲ್ಲ ಒಂದಿನ ನಿಮ್ಮ ಮನೇಲೂ ಹೆಣ್ಮಕ್ಳು ಅಂತವ್ರೆ, ಅವ್ರಿಗೆ ಒಂದಲ್ಲ ಒಂದಿನ ಕಷ್ಟ ಬಂದೇ ಬರ್ತೈತಲ್ವ. ಅವಾಗ ಗೊತ್ತಾಗ್ತೈತೆ ನಿಮಗೆ ಇನ್ನೊಬ್ರು ಹೆಣ್ಮಕ್ಳನ್ನ ನಾವು ಯಾಕೆ ಅಯ್ಯೋ ಅನಿಸ್ಬೇಕು, ನಮ್ಮ ಮನೆ ಹೆಣ್ಮಕ್ಳನ್ನ ಅಯ್ಯೋ ಅನ್ಸೋಕೆ ಇನ್ನೊಬ್ರು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ತೈತೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹಂಗೆ ಫ್ರೆಂಡ್ಸ್, ನನಗಾಗದೇ ಇರೋರು ಸಾರಿ ಫ್ರೆಂಡ್ಸ್, ಏನಾದರೂ ನಿಮಗೆ ಬೇಜಾರಾಗಿದ್ದರೆ ನಿಮಗೆಲ್ಲ ಹೇಳ್ತಾ ಇರೋದು. ನನ್ನ ಕಂಡ್ರೆ ಆಗದೇ ಇರೋರು ಈ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ನಾನು ಹೇಳಿದ್ದಷ್ಟೇ. ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಣ್ಣ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.